ಹೆತ್ತವರ ಕರಳು ಜುಮ್ಮೆನ್ನುವ ಸುದ್ದಿ. ದೇವರ ದರ್ಶನ ಪಡೆದು ಬಂದು ದೇವರ ಹತ್ತಿರನೇ ಹೋದ ಮೂವರು. ಧರ್ಮಸ್ಥಳ ದರ್ಶನ ಮುಗಿಸಿ ವಾಪಸ್ಸಾಗ್ತಾ ಇದ್ದ ಮೂವರು ಯುವಕರ ಬಲಿ ಪಡೆದ ಹೇಮಾವತಿ ಹಿನ್ನೀರು. ಬೆಂಗಳೂರಿನ ಸ್ನೇಹಿತರ ತಂಡದಲ್ಲಿ ಶೋಕ. ಜೂನ್ 14 ದೇವರ ದರ್ಶನ ಪಡೆದು ಸಂತಸದಿಂದ ಮನೆಗೆ ಮರಳುತ್ತಾ ಇದ್ದ ಮೂವರು ಯುವಕರ ಬದುಕು ಹಾಸನ ತಾಲೂಕಿನ ಶೆಟ್ಟಿಹಳ್ಳಿ ಚರ್ಚ್ ಸಮೀಪದ ಭಾನುವಾರ ನಡೆದಿದೆ. ಬೆಂಗಳೂರಿನಿಂದ ಪ್ರವಾಸಕ್ಕೆ ಬಂದಿದ್ದ ಚರಣ್, ಮಿಲನ್ ಹಾಗೂ ಮಣಿಕಂಠ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಮಾಹಿತಿಯ ಪ್ರಕಾರ ಬೆಂಗಳೂರಿನ ಸುಮಾರು 10 ಮಂದಿ ಸ್ನೇಹಿತರು ಟಿಟಿ ವಾಹನದಲ್ಲಿ ಧರ್ಮಸ್ಥಳಕ್ಕೆ ತೆರಳಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದಿದ್ರು. ಬಳಿಕ ಬೆಂಗಳೂರಿನತ್ತ ವಾಪಸ್ಸಾಗುವ ವೇಳೆ ಐತಿಹಾಸಿಕ ಶೆಟ್ಟಿಹಳ್ಳಿ ಚರ್ಚ್ ವೀಕ್ಷಿಸಲು ನಿರ್ಧರಿಸಿ ಅಲ್ಲಿಗೆ ಆಗಮಿಸಿದ್ರು. ಚರ್ಚ್ನ ಸುತ್ತಲಿನ ಹೇಮಾವತಿ ಹಿನ್ನೀರಿನ ಆಕರ್ಷಕ ದೃಶ್ಯವನ್ನ ಕಂಡ ಕೆಲವರು ನೀರಿಗೆ ಇಳಿದು ಈಜಲು ಮುಂದಾಗಿದ್ರು. ಈ ವೇಳೆ ಚರಣ್, ಮಿಲನ್ ಹಾಗೂ ಮಣಿಕಂಠ ನೀರಿನ ಆಳವನ್ನ ಅರಿಯದೆ ಹಿನ್ನೀರಿಗೆ ಇಳಿದಿದ್ದು ಕೆಲವೇ ಕ್ಷಣಗಳಲ್ಲಿ ನಿಯಂತ್ರಣ ಕಳೆದುಕೊಂಡು ಮುಳುಗಲಾರಂಭಿಸಿದ್ದಾರೆ. ಮೂವರು ಅಪಾಯದಲ್ಲಿರುವುದನ್ನು ಗಮನಿಸಿದ ಉಳಿದ ಸ್ನೇಹಿತರು ರಕ್ಷಿಸಲು ಹರಸಾಹಸ ಪಟ್ಟರು ಸಾಧ್ಯವಾಗದೆ ಸಹಾಯಕ್ಕಾಗಿ ಕೂಗಿಕೊಂಡಿದ್ದಾರೆ. ಸ್ಥಳೀಯರು ಮತ್ತು ಪೊಲೀಸರು ಸ್ಥಳಕ್ಕೆ ಧಾವಿಸುವಷ್ಟರಲ್ಲಿ ಮೂವರು ನೀರಿನಲ್ಲಿ ಕಣ್ಮರೆಯಾಗಿದ್ರು. ಸುದ್ದಿ ತಿಳಿಯುತ್ತಿದ್ದಂತೆ ಗೊರೂರು ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಶೋಧ ಕಾರ್ಯಾಚರಣೆ ಆರಂಭಿಸಿದರು. ಹಲವು ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಮೂವರ ಮೃತದೇಹಗಳನ್ನು ಪತ್ತೆ ಹಚ್ಚಿ ಹೊರತೆಗೆದಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಲಾಗಿದೆ. ಈ ಘಟನೆ ತಿಳಿಯುತ್ತಿದ್ದಂತೆ ಮೃತರ ಕುಟುಂಬಸ್ಥರು ಹಾಗೂ ಬಂಧುಗಳು ಕಣ್ಣೀರಿನಲ್ಲಿ ಮುಳುಗಿದ್ದಾರೆ. ಒಂದೇ ತಂಡದ ಮೂವರು ಯುವಕರು ಒಂದೇ ಘಟನೆಯಲ್ಲಿ ಮೃತಪಟ್ಟಿರುವುದು ಎಲ್ಲರನ್ನ ಮರ್ಮಾಘಾತಕ್ಕೀಡು ಮಾಡಿದೆ. ಶೆಟ್ಟಿಹಳ್ಳಿ ಚರ್ಚ್ ಮತ್ತು ಹೇಮಾವತಿ ಹಿನ್ನೀರು ಪ್ರದೇಶವು ಪ್ರವಾಸಿಗರ ನೆಚ್ಚಿನ ತಾಣವಾಗಿದ್ದು ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಪಾಲಿಸದೆ ನೀರಿಗೆ ಇಳಿಯೋದು ಎಷ್ಟು ಅಪಾಯಕಾರಿ ಎಂಬುದನ್ನು ಈ ದುರಂತ ಮತ್ತೊಮ್ಮೆ ನೆನಪಿಸಿದೆ. ಸ್ಥಳೀಯರು ಹಾಗೂ ಸಾರ್ವಜನಿಕರು ಜಲಾಶಯಗಳ ಬಳಿ ಅಗತ್ಯ ಎಚ್ಚರಿಕೆಯನ್ನು ವಹಿಸಬೇಕು. ಹೇಳಿ ಸರ್. ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೀನಿ. ಅಲ್ಲಿಂದ ಮನೆಗೆ ಹೋಗ್ಬೇಕಾಗಿತ್ತು. ಗೂಗಲಲ್ಲಿ ಇದೊಂದು ಪ್ಲೇಸನ್ನು ನೋಡಿದ್ವಿ. ನೋಡಿ ಹಿಂಗೆ ಒಂದ್ಸಲ ಹಿಂಗೆ ಮಾಡ್ಕೊಡೋಣ ಅಂತ ಬಂದು ಎಲ್ಲ ಇಲ್ಲೇ ಕೂತು ಆಟ ಆಡ್ತಾಯಿದ್ರು. ಊಟ ಬೇಕು ಅಂತ ಅಂದರು 3 ಜನ. ಹೋಗಿ ಊಟ ತಗೊಂಡು ನಾನು ನನ್ನ ತಮ್ಮ ಊಟ ತರೋಕ್ಕಂತ ಹೋಗಿ ಲಾಸ್ಟಲ್ಲಿ ನೋಡಿದರೆ ಅವ್ರು ತಮಾಷೆಗೆ ಒಬ್ಬನ ಹಿಡ್ಕೊಂಡು ಎಳಿಯೋಕೆ ಹೋಗಿದ್ದಾರೆ. ಹಂಗೆ ಸುಳಿ ಎಳ್ಕೊಂಡ್ಬಿಟ್ಟಿದೆ. ನಾವು ಊಟ ಬಿಸಕ್ಕೆ ಓಡಿ ಬಂದು ಒಬ್ಬರಿಂದ ಒಬ್ಬರು ಹೋಗ್ತಾ ಇದ್ವಿ. ಅಲ್ಲಿ ಆ್ಯಕ್ಚುಲಿ 5 ಜನ ಹೋಗ್ಬೇಕಾಗಿತ್ತು ಸರ್. ನಮ್ಮನ್ನೇ ಎಳೆದಿತ್ತು. ಆಮೇಲೆ ನನ್ನ ಇವನ್ನ ಹೇಳ್ಕೊಂಡ, ನಾನು ಅವನ್ನ ಹೇಳ್ಕೊಂಡು ಇನ್ನಿಬ್ಬರು ಸಿಕ್ಕಲೇ ಇಲ್ಲ. 3 ಜನನೂ ಸಿಕ್ಕಿಲ್ಲ. ಎಳೆಯೋಣ ಅವ್ರ ಹೆಸರು ಮಿಲನ್ ಅಂತ ಸರ್. ಮಿಲನ, ಚರಣ, ಮಣಿ ಅಂತ. ಮಿಲನ್, ಚರಣ್, ಮಣಿ. ಮಿಲನ್, ಚರಣ್, ಮಣಿ ಅಂತ ಹೇಳ್ಬಿಟ್ಟು ಅವ್ರು ಮೂಲತಃ ಯಾವ ಊರು? ಅವರು ಎಲ್ಲ ಕರ್ನಾಟಕ ಬೆಂಗಳೂರೇ ಸರ್. ಬೆಂಗಳೂರೇ. ಅಲ್ಲಿಂದ ನೀವು ದೇವಸ್ಥಾನಕ್ಕೆ ಅಂತ ಬಂದಿದ್ದು. ಅಲ್ಲಿಂದ ಮುಗಿಸ್ಕೊಂಡು ಹೋಗುವಾಗ ಇಲ್ಲಿ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾಗಿತ್ತು. ಸರಿ ಅಂದ್ಬಿಟ್ಟು ವ್ಯೂ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂತ ಬಂದು ಯಾರು ನೀರೊಳಗೆ ಇಳಿದಿಲ್ಲ. ಎಲ್ಲ ಕೂತಿದ್ರು. ಊಟ ಬೇಕು ಅಂತ ಕೇಳ್ಕೊಂಬರೋ ಅಷ್ಟಲ್ಲಿ ಈ ಥರ ಆಗಿದೆ. ಅವ್ರಿಗೆ ವಯಸ್ಸು ಎಷ್ಟಾಗಿದೆ? ಎಲ್ಲರಿಗೆ 23, 24 ಸರ್. ಒಬ್ಬನಿಗೆ 23, ಇನ್ನಿಬ್ಬರಿಗೆ 25. ಸರ್ ನಿಮ್ಮ ಹೆಸರು? ದಿಲೀಪ್ ಅಂತ ಸರ್. ಥ್ಯಾಂಕ್ ಯು.